ನಾವು ಭೂಮಿಲಿ ದುಡ್ಡಾಗಿ ಜೂಜಾಡ್ತೀವಿ. ಜೂಜಾಡ್ತಿದ್ವಿ ಅಷ್ಟೇ. ಇದು ಶುಂಠಿ ಜೂಜಾಟನೆ. ಹೌದು ಜೂಜಾಟನೆ. ಕೀಳೋ ತನಕ ಗ್ಯಾರಂಟಿ ಹೇಳಕ್ಕಾಗಲ್ಲ ಇದು. ಇವತ್ತು ಹೆಂಗಿದೆ ನಾ ಕಿತ್ ಮೇಲೆ ಇದನ್ನ ಶುಂಠಿ ಒಳಗಡೆ ಬಂದಿದೆಯಾ ಇಲ್ವೋ ಗೊತ್ತಿಲ್ಲ. ಆಮೇಲೆ ರೇಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಶುಂಠಿ ಕಿತ್ ಮೇಲೆ ಕೇಳ್ತೀನಿ ಅಂತ ಇವತ್ತು ಇಷ್ಟು ಚೆನ್ನಾಗಿದೆ, ನಾಳೆ ಏನ್ ಬೇಕಾದ್ರೂ ಆಗ್ಬೋದು. ಶುಂಠಿ ಇದೆಯಲ್ಲ ಅದೃಷ್ಟದ ಬೆಳೆ. ಅದೃಷ್ಟದ ಬೆಳೆ. ಇದನ್ನ ಶುಂಠಿ ಇದೆಯಲ್ಲ ಚಾಲೆಂಜ್ ಮೇಲೆ ಬೆಳಿತೀವಿ ಅನ್ನೋ ಸುಮ್ನೆ ಸುಳ್ಳು. ಅದೃಷ್ಟ ಇರ್ಬೇಕಷ್ಟೇನೆ. ಶುಂಠಿಗೆ ಮಧ್ಯದಲ್ಲಿ ಇದನ್ನು ಹಾಕಿದ್ದಾರೆ, ಅರ್ಶನ ಹಾಕಿದ್ದಾರೆ. ಏನಕ್ಕೆ ಹಾಕಿದ್ದಾರೆ ಕೇಳೋಣ ಸರ್? ನಮಸ್ತೆ. ನಾನ್ ಶುಂಠಿದೆಲ್ಲ ನೋಡಿದೀನಿ. ಇದು ಒಬ್ಬೊಬ್ರು ಏನ್ ಮಾಡಿರ್ತಾರೆ, ಏನಾದ್ರು ಗೊಂಬೆನಾಥ್ ಹಾಕಿರ್ತಾರೆ, ಅದನ್ನ ಹಾಕಿರ್ತಾರೆ. ನೀವು ಅರ್ಶನ ಏನಕ್ಕೋಸ್ಕರ ಹಾಕಿದ್ರ ಶುಂಠಿಲಿ? ಅದು ಅರ್ಶನ ಹಾಕಿದ್ರೆ ಕೊಳೆ ಅವಾಯ್ಡ್ ಆಗುತ್ತೆ ಅಂತಾರೆ. ಕೊಳೆ ಅವಾಯ್ಡ್ ಆಗುತ್ತೆ. ಯಾವ್ದೇ ಕೊಳೆ ಬಂದ್ರು ಅರ್ಶನಕ್ಕೆ ಅಷ್ಟೊಂದು ಕೊಳೆ ತಗೊಳಲ್ಲ, ಯಾವ್ದು ತಗೊಳಲ್ಲ ಕೊಳೆನ. ಹಂಗಾಗಿ ಅವಾಯ್ಡ್ ಮಾಡುತ್ತೆ, ಮುಂದುವರಿಯಲ್ಲ. ಅರ್ಶನ ಬಂದು ಎಲ್ಲದಕ್ಕೂ ಒಳ್ಳೇದೀಗ. ಶುಂಠಿ ಜೊತೆ ಅಷ್ಟೊಂದು ಏನಕ್ಕೆ ಹಾಕಿದ್ದೀರಾ? ಅದು ಶುಂಠಿಗೆ ಕೊಳೆ ಬರುತ್ತಲ್ವಾ, ಅದನ್ನ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅದ್ ನಾವು ಯಾವಾಗ್ಲೂ ಹಾಕ್ತಿವಿ, ವರ್ಷನೂ ಹಾಕ್ತಿವಿ. ಹಾಕ್ಬೇಕು, ಶುಂಠಿ ಹಾಕ್ಬೇಕಾದ್ರೆ ಹಾಕ್ತಿವಿ ಪ್ರತಿ ಸಲ. ಒಂದ್ ಸಾಲಿಗೆ ಅಂದ್ರೆ ಆ ಕಡೆ ಈ ಕಡೆ ಅಂಡಿ ಹಾಕ್ತಿವಿ. ಇದು ಹಾಕಿದ್ರೆ ಬಂದು ಕೊಳೆ ಒಂಚೂರು ಕೊಳೆ ಅವಾಯ್ಡ್ ಮಾಡುತ್ತೆ. ಇಲ್ಲಿಂದ ಈ ಕಡೆ ಪಟ್ಟೆ ಇತ್ತು ಇದು ಕೊಳೆ ಬಂತು, ಮುಂದುವರಿಯಲ್ಲ. ಡೆಡ್ ಎಂಡಿಗೆ ಹಾಕಂತ ಹೋಗೋದು ನೋಡಿ. ಅರ್ಶನ ಹಾಕಿದ್ರೆ ಬಾಡ್ಗೆ ಅರ್ಶನ ಹಾಕಿದ್ರೆ ಒಂದು ಕೊಳೆ ರೋಗ ಬರಲ್ಲ. ಒಂದು ಗುಡ್ ಪ್ರಿಕಾಷನ್.